ಎಲ್ರಪ್ಪ ಸೌಂಡ್ ಬರಬೇಕು. ಎಲ್ಲ ಈ ಕಡೆ ಬರ್ತಲ್ಲ, ಲೆಫ್ಟ್ ಸೈಡು ಎಡಭಾಗದಲ್ಲಿ ಊಟ ಮಾಡ್ಬಿಟ್ಟು ಸುಸ್ತಾಗ್ಬಿಟ್ಟಾರ. ನಯನ ಬರ್ತಾರೆ ಅಂತ ಬೆಳಗಿಂದ ನಗ್ಸಾಯಿರಿ ನಕ್ಸತ್ರ ನಕ್ಷತ್ರ ಹಾಕಿರಿ. ಯಾರು ಹೇಳಿದಿದು? ಯಾವ ಬೇಂದ್ರೆ? ಪೂರ್ತಿ ಹೇಳ್ಬೇಕು, ಪೂರ್ತಿ. ದತ್ತಾತ್ರೇಯ ಇವ ಯಾರಪ್ಪ? ಉಂಡು ಬಂದೀವಿ ಈಗ, ಮೇಷ್ಟ್ರು ಪಾಠ ಮಾಡ್ತಾನೆ ಅನ್ನಕತ್ರ ಬೈತಾರ ಮತ್ ನಮಗೀಗ. ಇರ್ಲಿ. ನಯನ ಅವ್ರೆ, ಎಲ್ರಿಗೂ ಗೊತ್ತಾ ನಯನ ಯಾರು ಅಂತ? ರಿಪಬ್ಲಿಕ್ ಕನ್ನಡದ ಮಹಾ ಸಂಗಮಕ್ಕೆ ನಯನ ಅವರು ಆಗಮಿಸಿದ್ದಾರೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನ ಅವ್ರನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಯನ ಅವರಿಂದ ಈಗ ನಾವು ಉತ್ತಮ ಟ್ಯಾಲೆಂಟ್ ಅನ್ನ ಹೊರಗಡೆ ತರಿಸೋಣ. ಆಕ್ಚುಲಿ ಹೆದರುದ್ರ ಮೇಡಮ್ ನೀವು? ಸ್ವಲ್ಪ ಆರಾಮ್ ಕುಂತ್ ಮಾತಾಡ್ರೆ ನಾ ಸ್ವಲ್ಪ ರಿಲ್ಯಾಕ್ಸ್ ಆಕೀನಿ. ಹಂಗಂತೀರ್ರಿ? ನೀವು ಮೈಕ್ ಹಿಡಿದು ಈ ಕೊಲೆ ಯಾಕೆ ಮಾಡ್ರಿ ಅನ್ನೋರ್ ಗತೆ ಕುಂತಾರ. ನಂಗೆ ಈಗ ಇಲ್ಲ ಎದಿ ಒಡಾತೈತಿ ಬಾಳ. ಈಗ ಅದೇ ಟಾಪಿಕ್ ಮೇಲೆ ಬರ್ತೀನಿ ಈಗ. ನೀವೆಲ್ಲ ನಗುವಳು ಅನ್ನೋ ಒಂದ್ ನಿಮಿಷ, ನನಗ್ ಗೊತ್ತಿದ್ದಷ್ಟ ಕೇಳ್ರಿ. ಸ್ವಲ್ಪ ನಡ್ಬರ್ಕ ಜಾಸ್ತಿ ಇಂಗ್ಲಿಷ್ ಬಳಸ್ಬೇಡ್ರಿ. ನೀವು ಸ್ಪೀಡ್ ಆಗಿ ಇಂಗ್ಲಿಷ್ ಮಾತಾಡ್ರೆ ನಂಗೆ ಏನೇನೋ ತಿಳಿಯಲ್ಲ. ಒಂದು ವಿಷಯ ಗೊತ್ತಾ? ಏನಾಯ್ತು? ನನಗೆ ಇಂಗ್ಲಿಷ್ ಬರದೇ. ವೆರಿ ಗುಡ್. ಗಾಡ್ ನಾನು ಅಪ್ಪಟ ಕನ್ನಡ. ಈಗ ಇಂಗ್ಲಿಷ್ ಬಂದಿದ್ರೆ ಅಲ್ಲಿ ಇಂಗ್ಲಿಷ್ ಲೈವ್ ಎಲ್ಲ ನಿಲ್ಸ್ಬಿಡ್ತಿದ್ರು ನನ್ನ, ಅಲ್ವಾ ಸ್ಮಿತಾ ಮೇಡಮ್? ಎಸ್. ಓಕೆ, ಈಗ ನಗುವಳು ಅಂತ ಒಂದು ಪಾಠ ಇತ್ತು, ಗೊತ್ತಾ ನಿಮ್ಗೆ ಯಾರಿಗಾದ್ರು? ಅದರಲ್ಲಿ ಈಗ ನಾವು ನಗ್ಸೋಕ್ಕೂ ಮುಂಚೆ ನಯನ ಅವರು ನಗುವಿನ ವಿಧಾನಗಳನ್ನ ನಾವು ತಿಳ್ಕೊಳ್ಳೋಣ. ಯಾರ್ಯಾರು ಯಾವ ತರ ನಗ್ತಾರೆ ಅಂತ. ಅವ್ರವ್ರ ತರ ಅವ್ರ ನಗ್ಲಿ ಬಿಡಿ, ಅದು ನಮ್ಗೆ ಯಾಕೆ ಹಂಗಂತೀರಿ? ಯಾವಾರ ಕಿಸ್ಕೊಂಡ್ ಅದನ್ನ ಯಾರು ಇದು ಮಾಡ. ಅಲ್ಲ, ಆದ್ರೂ ಕೆಲವೊಂದು ನಗು ಬಹಳ ಚೆನ್ನಾಗಿರ್ತಾವ ನೋಡ್ರಿ. ಕೆಲವರು ಚಂದ ಇದ್ದವ್ರು ಹೆಂಗ್ ನಕ್ರು ಚಂದ ಕಾಣುತ್ತ, ನಮ್ಮ ಸ್ವಲ್ಪ ಕೆಟ್ಟ ಖರಾಬ್ ಇದ್ದವ್ರು ಹೆಂಗ್ ನಕ್ರು ಚಂದ ಕಾಣಲ್ಲ. ನೋಡಿ, ಕೆಲವರು ಕತ್ತೆ ಹೆಂಗ್ ಕರೆಸಿದಂತ ನಗ್ತಾರೆ, ಇನ್ನು ಕೆಲವರು ಹಂದಿ ಹೂಂ ಕರೆಸಿದಂತೆ ನಗ್ತಾರೆ, ಅಲ್ವಾ? ಓಕೆ, ಈಗ ನಯನ ಅವರು ಯಾವ ರೀತಿ ನಗ್ತಾರೆ ಮತ್ತೆ ನಗಿಸ್ತಾರೆ. ನಯನ ಅವ್ರಿಗೆ ನಿಮ್ಗೀಗ ಫಸ್ಟ್ ಟಾಸ್ಕ್. ನೀವು ಏನಾದ್ರೂ ನ್ಯೂಸ್ ಆಂಕರ್ ಆಗಿದ್ರೆ, ನೀವು ಕಾಮಿಡಿ ಆಕ್ಟರ್ ಅಲ್ಲ, ನ್ಯೂಸ್ ಆಂಕರ್ ಆಗಿದ್ರೆ ಒಂದು ಸ್ಟೋರಿ, ಒಂದು ಯಾವಾಗ್ಲೂ ನಾವು ಮಾಧ್ಯಮದಲ್ಲಿ ನೋಡುವಂತ ಸ್ಟೋರಿ. ಓಕೆ. ಪ್ರೀತಿ, ಮದುವೆ, ಅಫೇರ್, ಓಕೆ, ಕೊಲೆ, ಅಲ್ವಾ? ಈ ಸುದ್ದಿನ ನೀವ್ ಹೆಂಗ್ ಆಂಕರಿಂಗ್ ಮಾಡ್ತೀರಾ? ಹಿಂಗ್ ಆಂಕರಿಂಗ್ ಮಾಡ್ತೀನಿ ನಾರ್ಮಲ್ ಆಗಿ. ಅದ್ರಲ್ಲಿ ಆಂಕರಿಂಗ್ ಮಾಡೋದ್ರಲ್ಲೇ, ಅದ್ರಲ್ಲಿ ಏನು ಬ್ರೇಕಿಂಗ್ ನ್ಯೂಸ್ ಹೆಂಗ್ ಹೇಳ್ತೀರಿ? ನಿಮ್ ಹೆಸರೇನು ಅಂದ್ರಿ? ಅಶ್ವದಿವಿತ್. ನಿಮ್ನ ಏನ್ ಕರೀತಾರೆ? ಇಷ್ಟುದ್ದಕ್ಕೂ ಕರೀತಾರಾ? ಅಷ್ಟುದ್ದಕ್ಕೂ ಅಲ್ಲ, ಅಷ್ಟೇ ಹೇಳಿ. ಅಶ್ವ ಅಂತ ಕರೆದ್ರೆ ಅಶ್ವ ಆಯ್ತು. ಓಕೆ. ಅಶ್ವ ಅನ್ನುವಂತ ಒಬ್ಬ ಎಜುಕೇಟೆಡ್ ಹುಡುಗ ಪ್ರೀತಿ ಮಾಡಿ ಮೋಸ ಮಾಡಿ ಹುಡುಗಿಯನ್ನ ಮದುವೆ ಆಗ್ತೀನಿ. ತಡ್ರಿ, ನಾ ಇನ್ನು ಮುಗಿಸಿಲ್ಲ, ಈಗ ಚಲೋ ಆಗತ್ತ. ತಡ್ರಿ ಸ್ವಲ್ಪ ಈಗ ವಾರ್ಮ್ ಅಪ್ ತೊಳಾತೇನೆ ನಾನು. ಮದುವೆ ಆಗ್ತೀನಿ ಅಂತ ಹೇಳಿ ಹುಡುಗಿಯನ್ನ ನಂಬಿಸಿಗ ಮೋಸ ಮಾಡಿದ್ದಾನೆ. ಸಂತ್ರಸ್ತೆ ಈಗ ನಮ್ಮ ಚಾನೆಲ್ ಮುಂದೆ ಬಂದು ಕುತ್ಕೊಂಡಿದ್ದಾರೆ, ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಯಾರು? ನಾನು ಅನ್ಕೊಳ್ಳಿ ಸದ್ಯಕ್ಕೆ. ಮತ್ತೀಗ ಮಂದಿ ಮುಂದ್ ಕುಂತಾಕಿ ನಾನೇ ಇದ್ದಾನಲ್ಲ, ಹಂಗಾಗಿ. ಆದ್ರೆ ಎಂತ ಚಂದ ಹುಡುಗನ್ ಪಟಾಯಿಸಿನಲ್ಲ ನಾನು. ಇನ್ನೇನ್ ಹೇಳ್ಬೇಕು? ಓಕೆ, ಈಗ ಹಂಗಾಯ್ತಲ್ವಾ? ಹಂಗಾಯ್ತು. ಈಗ ನೀವ್ ಯಾರು ಗೊತ್ತಾ? ನಾನು ಈಗ ನ್ಯೂಸ್ ಆಂಕರ್ ಆಗಿದ್ರಿ. ಇವಾಗ ನೀವು ಏನು ಅಂದ್ರೆ, ಇವಾಗ ಬೆಂಗಳೂರಿನ ತಮಿಳಿಗರು ಈ ವಿಷಯ ಈಗ ನಿಮ್ಮ ಏರಿಯಾದಲ್ಲೇ ನಡೆದಿತ್ತು. ಇದನ್ನ ಈಗ ಹೆಂಗ್ ಗಾಸಿಪ್ ಮಾಡ್ತೀರಾ? ನನ್ ಜೊತೆನೆ ಮಾಡಿ ಗಾಸಿಪ್. ನಿಮ್ ಜೊತೆ ನಾನ್ ಗಾಸಿಪ್ ಮಾಡ್ಬೇಕು? ಅಸಹ್ಯ. ಗಂಡ್ ಮಕ್ಕಳ ಜೊತೆಗೆಲ್ಲ ಯಾರು ಗಾಸಿಪ್ ಮಾಡ್ತಾರೆ? ಆಯ್ತು, ಹೆಣ್ಣು ಅಂತಾನೆ ಅನ್ಕೊಳ್ಳಿ. ಅವನಿದಾನಲ್ಲ, ಅವನ ಯಾರ? ಲೋಕೇಶ್ ಗೊತ್ತ? ಅವನ ಗೊತ್ತ? ಅವನ ಕಾಚಡ ನನ್ನ ಮಗ ಯಾವ್ದೋ ಹುಡುಗನ ಲವ್ ಮಾಡ್ಬಿಟ್ಟು ಅವಳು ಪಾಪ ಬಸರ್ ಮಾಡ್ಬಿಟ್ಟು ಇವಾಗ ನನಗೆ ಏನಂತ ಗೊತ್ತೇ ಇಲ್ಲ, ನನಗೆ ಮಾತಾಡ್ತಾವನಂತೆ. ಹೆಂಗಿದ್ಯಲ್ಲ, ಏನ್ ಮಾಡ್ದಿ? ಆ ನ್ಯೂಸ್ ಚಾನೆಲ್ ಅಲ್ಲೆಲ್ಲ ಬರೀ ಅವಳನ್ನೇ ತೋರಿಸ್ತಾವ್ರೆ. ಆ ಹುಡುಗಿ ಮಕ್ಕಳ ಕಾಣ್ತಲ್ಲ, ಯಾಕೆ ಹಂಗ ಬ್ಲರ್ ಮಾಡ್ಬಿಟ್ಟವ್ರೆ? ಹಂಗ ತೋರ್ಸಲ್ಲಣ್ಣ. ಆ ಹುಡುಗಿ ಹಾಕಿದ ಡ್ರೆಸ್ ಚೆನ್ನಾಗಿತ್ತು, ನಮ್ ಲಲತಂಗ ಅವನು ತಗೊಂಡ್ ಹೋಗ್ಬೇಕು. ಅದೇನಪ್ಪ, ನೀವು ಕೇಸ್ ಬಗ್ಗೆ ಮಾತಾಡ್ತೀರಾ ಇಲ್ಲ ಡ್ರೆಸ್ ಬಗ್ಗೆ ಮಾತಾಡ್ತೀರಾ? ನಾವ್ ಹುಡುಗಿರು ನೀವು ಸತ್ತವ್ರ ಮನೆಗೆ ಹೋದ್ರೆ ಡ್ರೆಸ್ ಬಗ್ಗೆನ ಮಾತಾಡೋದು. ಏನಪ್ಪ, ಎಣಕ್ಕೆ ಅವ್ರ ಕ್ವಾಲಿಟಿ ಆಗಿರೋ ವೈಟ್ ಕಲರ್ ಸೀರೆ ಹಾಕಿದ್ರನ್ನ ಚೆನ್ನಾಗಿರೋದನ್ನ ನಾವ್ ಎಣಕ್ಕೆ ಹೋದ್ರೆ ಡ್ರೆಸ್ ಬಗ್ಗೆನ ಮಾತಾಡೋದು. ನಮ್ಗ ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಮತ್ತೆ ಕೇಸ್ ಅದೆಲ್ಲ ನೀವು ನೋಡ್ಕಲ್ಲಪ್ಪ. ನಾನು ಲಾಯರ ಪೊಲೀಸ್, ನಾನ್ ನೋಡ್ಕಲ್ಲಕ್ಕೆ. ಅವಳೇನ ನಮ್ಮನಲ್ಲ, ಅವಳ ಇಲ್ಲ ಅವನೇನ ನನ್ನ ಮಗನ, ನನಗೆ ಯಾಕೆ ಬೇಕು? ನನಗೆ ಟೈಮ್ ಪಾಸ್ ಆಗ್ಬೇಕು, ನ್ಯೂಸ್ ನೋಡ್ತಾ ಇದ್ದೇನೆ ಅಷ್ಟೇ. ಅಷ್ಟೇ. ನಿಂತ್ಕೊಳ್ರಿ. ಮತ್ತೆ
ಈಗ ಮಂಡ್ಯ ಹಂಗ ಹಾ, ಮಂಡ್ಯ ಅಂದ್ರೆ ಮತ್ತೆ ಸ್ಟ್ಯಾಂಡ್ ಇದ್ರೆ ಚಂದ ಅಲ್ವಾ? ಸ್ಟ್ಯಾಂಡ್ ಇದ್ರೆ ಚಂದ, ಈ ಸೀರಿಯಲ್ ಎಲ್ಲ ಚೆನ್ನಾಗ್ ಆ, ಆ. ನಾನು ಸ್ವಲ್ಪ ಸಾದಾ ಸಾದಾ ಸೀರೆ ಉಟ್ಕೊಂಡ್ ಬಂದ್ರೆ ಹಿಂಗ ಏರ್ಸ್ಕ ಕುತ್ಕೊಬಿಡುವೆ. ಓಕೆ, ಈಗ ಮಂಡ್ಯದಲ್ಲಿ ಹಾ ಹಿಂಗ್ ಮಾಡ್ಬಿಟ್ಟು ಹೊಂಟೋದ ಇವ. ಹಾ ಹಾ. ಆಲ್ಕಣ ಬಿಟ್ಟಿದೆ. ಅಯ್ಯ ಮುಂಡೆವ ಒಸಿ ಎಣ್ಣೆ ಇಕ್ಲಿದ್ ಯಾವ್ದೋ ಒಂದು ಕಟ್ಕೊಂಡಿ ಅಚ್ಚಕಟ್ಟಾಗಿ ಸಂಸಾರ ಮಾಡ್ಕೊ ಹೋಗೋದ್ ಬಿಟ್ಬಿಟ್ಟು ಚಂದಗಳ ಚಂದುಳ್ಳಿ ಎಣ್ಣೆ ತಗೋಕ್ ಬೋಸ್ರ ಮಾಡ್ಬಿಟ್ಟು ಈಗ ನಂಗೂ ನಿಂಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ನ್ಯಾಯವೇ ಇದು? ನ್ಯಾಯವೇ ಇದು? ನ್ಯಾಯವೇ ಇದು? ನಿನ್ನ ತರ ಜೋಡ್ ತಗೋ ಮಾಡಲ್ಲ ನಿನಗೆ. ನಾನೇನ್ ಮಾಡ್ದೆ? ನಾನೇನ್ ಮಾಡ್ದೆ ಅಂತ ನಾನೇನ್ ಕೂತಿದ್ಯಲ್ಲ ಮಾಡ್ದೆ ಇಲ್ಲಿ? ಹಿಂಗದು? ಏನೋ ನೋಡಕ್ ಈ ಪ್ರಪಂಚದಲ್ಲಿ ಯಾರು ಬಂದಿದ್ದಾನೆ ಕ್ಯಾಪ್ ಗೌನಿ ಅಂತ ಹುಡುಗಿಯನ್ನ ಮೆಚ್ಕೊಬಿಟ್ಲು. ಈ ನನ್ ಮಗ ನೋಡು ಗಂಟ ನೋಡ್ಬಿಟ್ಟು ಸಿಮ್ ಕಾರ್ಡ್ ಅಲ್ಲೇ ಬಿಟ್ಬಿಟ್ಟು ಬಂದವನಲ್ಲ. ಅಲ್ಲ ಕಣವ, ಯಾರು ಮಾಡಿದ್ರೆ ತಪ್ಪು ಮಾಡಿದವ ನಾವು? ಎಲ್ಲರೂ ತಿಂತಾರೆ ನೀನು ತಿಂದಿಯೇ? ತಪ್ಪೇನು? ಏನೋ ತಪ್ಪೇನು? ತಪ್ಪೇನು? ಅಯ್ಯ ನನ್ ಮಗನೇ ಬೇಕ್ರಿ ಐಟಮ್ ಅನ್ಕೊಂಡಿದ್ಯಲ್ಲ, ಕೇಕ್ ತಿನ್ನಕ್ ತಿಂದ್ಬಿಟ್ಟು ಸೀಟ್ಕ ಹೊಂಟಕ್ಕೆ. ಮಿಕ್ಕವರೆಲ್ಲ ಬೇಕ್ರಿ ಐಟಮ್ ಅನ್ಕೊಂಡ್ರೆ ಮಿಕ್ದವ್ರೆಲ್ಲ ಬೇಡ, ಹಾ. ನೀನ್ ಅನ್ನ ತಿಂದಿತ್ತಾನೆ, ನೀನ್ ಅನ್ನ ಕೆಲಸ ಮಾಡ್ದೆ. ಹಾ, ಕಾರ್ಡ್ ಕೂಡಲೇ ಬರೋಣ ಎಂತವಳು? ಓ ಸರಿ ಬಿಡು, ಹಂಗಾರೆ ಎಣ್ಣೆ ಹಾಕ್ಲ ಸರಿ ಇಲ್ಲ ಅಂತ ಏನೋ ಹೊಡಿರಿ ಚಪ್ಪಾಳೆ ಈಗ. ಆ. ಹಂಗೆ ಒಂದ್ ಚೂರು ಮುಂದಕ್ಕೆ ಹೋಗುವ. ಹೋಗುವ. ಮಂಗಳೂರು ಹಾ. ಅವ ಪಾಲೆ ಓಡಿ ಹೋದತ್ತು ಮಾರೈತಿ. ಓಡಿಯೋದ ಬಾಲ್ಯ ಮೇಲೆ ಇವನಿಗೆ ಇಷ್ಟು ಇಂಟ್ರೆಸ್ಟ್ ಅಲ್ಲ. ಒಂದು ನಾಚಿಕೆ ಮಾನವರು ಎಂತ ಸಹ ಇಲ್ಲ ಅಂತ ಮಾಡುದು. ಹೇ, ಕಂಡೋರ್ ಮನೆ ಸುದ್ದಿ ಅಂದ್ರೆ ಮಾತೆ ಅಲ್ಲ. ಕಂಡ್ರ ಮನೆ ಸುದ್ದಿ ಅಂತೇಳಿ ಹಂಗೆಲ್ಲ ಮಾತಾಡುದಲ್ಲ ಮರ್ರೆ. ನಮ್ಮನೆ ಹೆಣ್ಮಕ್ಳು ಸುದ್ದಿ ಅದ್ರ ಹಂಗೆ ಹರಿಯೋದು ಹಂಚ್ತಾರೆ, ಗೊತ್ತುಂಟ ನೀವು? ಬೇರೆ ಲೆಕ್ಕ. ಅದು ಬೇರೆ ಅಂತ ಲೆಕ್ಕ, ಎಲ್ಲ ಲೆಕ್ಕ ಒಂದೇ. ಸುಮ್ನೆ ಮಾತಾಡುದು, ಒಟ್ರಾಶಿ ಮಾತಾಡುದು. ಆದ್ರೂ ಅವಳೆಂತಕ್ಕಾಗಿ ಓಡಿದ್ದು? ಅತ್ತೆ ಮಾರೈತೆ ನಂಗೂ ಗೊತ್ತಾಗ ಚಂದಿದ್ಲು ಮರ್ರೆ, ಒಳ್ಳೆ ಓದು. ಅವ್ರ ಅಪ್ಪ ಅಂತೂ ಎಷ್ಟು ಆಸ್ತಿ ಮಾಡಿದ್ದು ಗೊತ್ತಾ? ನಮ್ಮನೆಗೆಲ್ಲ ಬರ್ತಿದ್ಲು ತಿಂಡಿ ಎಲ್ಲ ತಿನ್ಲಿಕ್ಕೆ, ಮಾತ್ರ ಚೆನ್ನಾಗಿ ಪುಂಡಿ ಬೇಯಿಸ್ತಿದ್ಲು ಅವಳು. ಆದ್ರೆ ಓಡೋದೊಂದೇ ತಪ್ಪು ಬಿಟ್ರೆ ಪಕ್ಕದ ಮನೆ ಹುಡುಗರದೆಲ್ಲ ಸಂಪರ್ಕ ಇತ್ತಲ್ಲ. ಆ ಹುಡುಗನ ಚಂದ ಇದ್ದ ಮರ್ರೆ, ನಮ್ಮ ಹುಡುಗಿಗೆ ತಂಕಳನ ಅನ್ಕೊಂಡಿದ್ದ. ಹಂಗೆ ಹೇಳಿದ್ರೆ ಮತ್ತೆಂತದ ಕಡ್ಕಡಿಗೆ ಆ ಹುಡುಗಿ ಮಾತ್ರ ಹಿಂಗ್ ಮಾಡಿದ್ದ ಬೇಜಾರ ಆಯ್ತು. ಪರವಾಗಿಲ್ಲ, ಹುಡ್ಗಂಗಿಂದ ಆಸ್ತಿ ಜೋರಾಗಿ ಐತೆ, ನಾನು ನಮ್ಮ ಹುಡುಗಿನ ಕೊಡ್ತೀನಿ. ಆ ಹುಡುಗಿನ ಸೈಡ್ ಆಗತ್ತಾಗ ಎಲ್ಲರೂ ನೋಡ್ಕ ಅಂತ ಹೇಳ್ಬೇಕಷ್ಟೇ. ಮತ್ತೆ ಇನ್ನೆಂತ ಮಾಡಕತ್ತೆ ಮರ್ರೆ? ಅಲ್ಲ ಮರ, ಅದಕ್ಕೆ ಕೊಲೆ ಮಾಡ್ತಾರೆ. ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ್ದ? ಹೌದಾ ಮರ್ರೆ? ನಾ ಬರೀ ಅವ್ರಿಗೆ ಅಂತ ಅತ್ಯಾಚಾರ ಆಗಿದ್ದ ಅಷ್ಟೇ ಅನ್ಕೊಂಡಿ. ಇಲ್ಲ ಮರೈತಿ, ಭಾರಿ ಕೊಲೆ ಮಾಡಿತ್ತು. ಕೊಲೆ ಮಾಡಿ ಎಲ್ಲಿ ಉತ್ತಕ್ಕಂದದ್ದು? ಹಿಂಗ ಒಂದ್ ವಿಷಯ ಬಂದ್ ನ್ಯೂಸ್ ನಲ್ಲಿ. ಹೌದಾ? ನ್ಯೂಸ್ ಎಲ್ಲ ನೋಡ್ಬಾರ್ದು ಮರ, ಬಾರಿ ಹೆದ್ರಿಕತ್ತ ಮಾತ್ರ. ಹಿಂಗ ಹೇಳ್ತೀರಿ, ನ್ಯೂಸ್ ನೋಡಿದ್ರೆ ಎಲ್ಲ ಗೊತ್ತಾಗೋದು ಮರ. ಅಲ್ಲ ನ್ಯೂಸ್ ನೋಡಿ ಹಂಗೆ ಇವು ಡಿಸೈನ್ ಕುಕ್ಕರ್ ಅಲ್ಲೆಲ್ಲ ಕೊಲೆ ಮಾಡಿ ಹಾಕ್ತಾರಲ್ಲ ಮರ್ರೆ. ಮನ್ಸಿಗೆಂತ ಬೆಲೆ ಇಲ್ವಾ? ಕುಕ್ಕರ್ ಅಂದ್ರೆ ಕುಕ್ಕರ್, ಡ್ರಮ್ ಅಂದ್ರೆ ಡ್ರಮ್. ತಿಜೋರಿಲಿ ಮಾತ್ರ ಯಾರು ಕೊಲೆ ಮಾಡಿ ಹಾಕುದಿಲ್ಲ ನೋಡಿ. ಅದೊಂದು ಬರ್ದಿಲ್ಲ ಅಲ್ಲ ಟ್ರೆಂಡ್. ನೀ ಅಂತ ಈಗ ಐಡಿಯಾ ಕೊಟ್ಟದ್ದ? ಅಲ್ಲ, ನಾನೇ ಐಡಿಯಾ ಕೊಟ್ಟ. ಹೌದಾ ಮರ್ರೆ? ಮತ್ತೆ ಅವ್ರು ಯೋಚನೆ ಇದ್ದಿದ್ದು ನೀ ಎಂತ ಐಡಿಯಾ ಕೊಡೋದು ಮಾರೈತಿ. ಹೋಗ್ಲಿ ಬಿಡಿ, ಮತ್ತೆ ನಾವು ನ್ಯೂಸ್ ಚಾನಲ್ಗಿಂತ ದೊಡ್ಡ ಐಡಿಯಾ ಕೊಡ್ಲಿಕ್ಕೆ ಆಗುದಿಲ್ಲ. ಅವ್ರು ಅದ್ರೆಲ್ಲ ಪರಿಪರಿಯಾಗಿ ಹೇಳ್ತಾರೆ, ಹಿಂಗ ಹಗ್ಗ ಕಟ್ಟಿದ್ದ, ಹಿಂಗನೇ ಆತಾಡ್ ಬಿಟ್ಟಿದ್ದ ಅಂತೆಲ್ಲ ಹೇಳ್ತಾರೆ. ಪರಿಯಾಗಿ ಹೇಳಿಲ್ಲ ಅಂದ್ರೆ ಲೂಟಿ ಮಾಡ್ಬಿಡ್ತಾರಲ್ಲ. ಹೋಗ್ಲಿ ಬಿಡಿ ಮಾರ, ನಿಮ್ ಸುದ್ದಿ ನಮ್ಗೆ ಯಾಕೆ? ಅದು ಸರಿ. ಮಲೆನಾಡು ನಮ್ಗೆ ಆ ಕಡೆ ಸೈಡ್ ಎಲ್ಲ ಬರಲ್ಲ. ಇಲ್ಲ, ಮಲೆನಾಡು ಸೈಡ್ ಎಲ್ಲ ಬರಲ್ಲ. ಅದಕ್ಕೆ ಅದು ಪಾಯಿಂಟ್. ಚಾಮರಾಜನಗರ ಆ ಕಡೆದು ಬರಲ್ಲ. ಅದು ಬರಲ್ಲ. ಅವ್ರು ಸ್ವಲ್ಪ ರಫ್ ಅಂಡ್ ಟಫ್ ಆಗ್ತಾರಲ್ಲ. ನಮ್ದು ಲಿಮಿಟೆಡ್ ಎಡಿಷನ್ ನಮ್ದು ಅಷ್ಟೇ.